ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ವಿಡಿಯೋ. ನಾನು ಇಷ್ಟು ದಪ್ಪ ಇಲ್ಲ ಕಂಡ್ರು, ಮಿರರಲ್ಲಿ ಶೂಟ್ ಮಾಡ್ತಾ ಇರೋದಕ್ಕೆ ಇಷ್ಟು ದಪ್ಪ ಕಾಣ್ತಾ ಇದ್ದೀನಿ. ಕೆಲವೊಂದು ಮಿರರ್ಗಳು ಸೇಮ್ ಕ್ಯಾಮ್ರಾ ಲೆನ್ಸ್ ತರ ನಾವು ಹೇಗೆ ಟಿವಿಯಲ್ಲೆಲ್ಲ ದಪ್ಪ ಕಾಣ್ತೀವಿ ಹಂಗೆ. ಸೊ ಇದು ಅದೇ ತರ ಅಂತ ಅನ್ಸುತ್ತೆ. ಸಿನ್ಸ್ ಲಾಸ್ಟ್ ವಿಡಿಯೋ ನೀವು ಎಲ್ಲರೂ ಇಷ್ಟಪಟ್ಟಿರೋದ್ರಿಂದ ಮತ್ತೊಮ್ಮೆ ಮೇಕಪ್ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ ವಿಡಿಯೋದಲ್ಲಿ ಎಲ್ಲರೂ ಎಷ್ಟು ಖುಷಿಯಿಂದ ಕಮೆಂಟ್ ಮಾಡಿದ್ದೀರಾ ಗೊತ್ತಾ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಎಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ ನೋಡೋದಕ್ಕೆ ಒಂಥರ ಸಂತೋಷ ನನಗೆ. ಎಷ್ಟು ಮೋಟಿವೇಟ್ ಮಾಡ್ತೀರಾ ಗೊತ್ತಾ ನೀವು ನಿಮಗೆ ಗೊತ್ತಿಲ್ಲ, ನೀವು ಒಂದು ಕಮೆಂಟ್ ಅಂತ ಅಂದ್ಕೊಂಡಿರ್ತೀರ, ಆ ಒಂದು ಕಮೆಂಟ್ ಎಲ್ಲೋ ಒಂದು ಕಡೆ ನನ್ನ ಮೈಂಡ್ಸೆಟ್ನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಆ ವಿಡಿಯೋದಲ್ಲಿ ಆ ಲುಕ್ಕು ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಯಿತು. ಅದಕ್ಕೆ ಇವತ್ತು ಕೂಡ ಮತ್ತೆ ಮೇಕಪ್ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಸ್ಪೆಷಲಿ ಈ ಮೇಕಪ್ ಲುಕ್ ತುಂಬ ಫೇರ್ ಆಗಿರ್ತಾರೆ ಗೊತ್ತಾ, ಅವರಿಗೆ ಸಖತ್ತಾಗಿ ಕಾಣುತ್ತೆ. ನಾನು ಸ್ವಲ್ಪ ಡಸ್ಕಿ ಟೋನ್ ಇರೋದ್ರಿಂದ ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತು. ಬಟ್ ನೀವು ಟ್ರೈ ಮಾಡಿ ನೋಡಿ, ಇಫ್ ಇನ್ ಕೇಸ್ ನೀವು ತುಂಬ ಫೇರ್ ಆಗಿದ್ರೆ ಡೆಫಿನೆಟ್ಲಿ ಯು ವಿಲ್ ಲವ್ ದಿಸ್. ಫಸ್ಟು ಪ್ಲಮ್ ಅವ್ರದ್ದು ಮಾಯಿಶ್ಚರೈಸರ್, ಅದಾದಮೇಲೆ ಗ್ರಿಪ್ಪಿಂಗ್ ಪ್ರೈಮರ್ನ ಬಳಸಿದ್ದೀನಿ. ಆ್ಯಂಡ್ ಒಂದೇ ಒಂದು ಪಂಪು ಮಾರ್ಸ್ ಅವ್ರದ್ದು ಫೌಂಡೇಶನ್ ತೊಗೊಂಡಿದ್ದೀನಿ. ಇದು ನನ್ನ ಎಕ್ಸಾಕ್ಟ್ ಮ್ಯಾಚ್. ಬಟ್ ಏನು ಅಂದರೆ ಇದು ಸ್ವಲ್ಪ ಆಕ್ಸಿಡೈಸ್ ಆಗುತ್ತೆ, ಇನ್ನೂ ಡಾರ್ಕಾಗಿ ಕಾಣಿಸ್ತೀನಿ. ಹಾಗಾಗಿ ಬರೀ ಈ ವಿಡಿಯೋಗೋಸ್ಕರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಒಂದೇ ಒಂದು ಪಂಪ್ ತೊಗೊಂಡು ನನ್ನ ಕೈ ಮೇಲೆ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಬ್ರಷ್ ಥ್ರೂ ಅಪ್ಲೈ ಮಾಡ್ತಾ ಇದ್ದೀನಿ. ಆ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಬ್ರಷ್ನ ಡಿಪ್ ಮಾಡೋದ್ರಿಂದ ನಮಗೊಂದು ನ್ಯಾಚುರಲ್ ಬೇಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಏನೆಲ್ಲ ಎಕ್ಸೆಸ್ ಇತ್ತು ಅದೆಲ್ಲನೂ ಬ್ಲೆಂಡರಿಂದ ರಿಮೂವ್ ಮಾಡಿದ್ದೀನಿ. ಅದಾದಮೇಲೆ ಬ್ಲಷ್ಗೆ ನಾನು ಮಾರ್ಸ್ ಅವ್ರದ್ದು ಲಿಪ್ ಡ್ರಿಪ್ನ ಯೂಸ್ ಮಾಡ್ತಿದ್ದೀನಿ. ಇದು ಲಿಪ್ ಟಿಂಟ್ ಆ್ಯಕ್ಚುಲಿ, ಬಟ್ ನಾನು ಆ್ಯಸ್ ಎ ಬ್ಲಷ್ ಆಗಿ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದ್ರ ಮೇಲೆ ನಾನು ಪೌಡರ್ ಬ್ಲಷ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನೆಲ್ಲ ಇವತ್ತು ಯಾವುದೇ ರೀತಿ ಕಲರ್ ಕರೆಕ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾನು ಒಂದು ಹಾಫ್ ಆನ್ ಅವರ್ ಅಷ್ಟೇ ಇಟ್ಕೊಳ್ಳೋದ್ರಿಂದ ನಾನು ಕಲರ್ ಕರೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಗ್ಯುಲರ್ ಡೇಸಲ್ಲಿ ಹೇಗೆ ಐಬ್ರೋನ ಮಾಡ್ಕೊಳ್ತೀನಿ ಅದೇ ರೀತಿ ಇಟ್ಕೊಂಡಿದ್ದೀನಿ ಇವತ್ತಿನ ಲುಕ್ಕಿಗೆ. ನೀವು ಬೇಕಿದ್ರೆ ಅದನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದೆ ಗೊತ್ತಾ, ಆ ಥರ ಬ್ರೋ ಜೆಲ್ನ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಐಬ್ರೋ ಜೆಲ್ ಇಲ್ಲ. ಅಂದ್ಕೊಂಡಿದ್ದೀನಿ ಹೊಸದು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಐಲಿಡ್ಗೆ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಐ ಶ್ಯಾಡೋ ತೊಗೊಂಡು ಎಲ್ಲನೂ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ಶ್ಯಾಡೋಗೆ ನಾನು ಮೇಕಪ್ ರೆವಲ್ಯೂಷನ್ ಅವರ ಪ್ಯಾಲೆಟ್ನ ಬಳಸ್ತಾ ಇದ್ದೀನಿ. ಅದರಲ್ಲಿ ರಿಸ್ಕಿ ಅಂತ ಒಂದು ಶೇಡ್ ಇದೆ. ಆ ಶೇಡ್ನ ಸೇಮ್ ಪೌಡ್ರ್ ಸೆಟ್ ಮಾಡೋದಕ್ಕೆ ಹೇಗೆ ಬಳಸೋದು ಅದೇ ರೀತಿಯೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಫ್ಲ್ಯಾಟ್ ಬ್ರಷ್ ಇರಲಿಲ್ಲ ಅಂತ ಹೇಳಿ ಐಬ್ರೋ ಬ್ರಷ್ನೇ ನಾನು ಒಂದು ಡಾರ್ಕ್ ಬ್ರೌನ್ ಶ್ಯಾಡೋನ ತೊಗೊಂಡು ಐಲೈನರ್ ಥರ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಸೈಸ್ಡಾಗಿ ಇರಬೇಕು ಅಂತ ಏನೂ ಇಲ್ಲ, ಜಸ್ಟ್ ನೀವೊಂದು ಐಲೈನರ್ ಥರ ಡ್ರಾ ಮಾಡ್ಕೊಳ್ಳಿ ಸಾಕು. ಇದಾದ ನಂತರ ಒಂದು ಫ್ಲಫಿ ಬ್ರಷ್ನ ತಗೊಂಡು ಕಂಪ್ಲೀಟ್ ಎರಡನ್ನೂ ಬ್ಲೆಂಡ್ ಮಾಡಿ, ಸೊ ತುಂಬ ಹಾರ್ಶ್ ಅಂತ ಅನ್ನಿಸ್ಬಾರ್ದು ಲೈನ್ಸ್, ಕ್ಲೀನಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಗೊಂದು ಓಮ್ರೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ನಂತರ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ನಿಮ್ಮ ಲ್ಯಾಶ್ ಲೈನ್ಗೆ ತುಂಬ ಕ್ಲೋಸ್ ಆಗಿ ಒಂದು ಸಣ್ಣ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ನನ್ನ ವಾಟರ್ ಲೈನಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬರೀ ಅರ್ಧ ಅಷ್ಟೇ, ಪೂರ್ತಿ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ನಂತರ ಐ ಲುಕ್ಕು ಪ್ರಿಸೈಸ್ಡಾಗಿ ಕಾಣೋದಕ್ಕೆ ಕನ್ಸಿಲರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಐ ಮೇಕಪ್ ಇನ್ನೂ ಪೂರ್ತಿ ಆಗಿಲ್ಲ. ಸೊ ಪೂರ್ತಿ ಆಗೋದಕ್ಕೂ ಮುಂಚೆ ನಾನು ಇಲ್ಲಿ ಫೇಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇನ್ನೂ ಮಸ್ಕಾರ ಅಪ್ಲೈ ಮಾಡಬೇಕು. ಅದಾದಮೇಲೆ ನಾನು ಸ್ವಲ್ಪ ಗ್ಲಿಟರ್ನ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಪೌಡ್ರಿಂದ ಸೆಟ್ ಮಾಡಿ ಆಮೇಲೆ ಗ್ಲಿಟರ್ ಅಪ್ಲೈ ಮಾಡ್ತೀನಿ. ಮಸ್ಕಾರ ಹಾಕೊಳ್ಳೋದ ಅಥವಾ ಲ್ಯಾಶಸ್ ಇಡೋದ ಅಂತ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟು ನನ್ನ ಬೇಸ್ನ ಲಾಕ್ ಮಾಡೋದಕ್ಕೆ ನಾನು ಫೇಸಸ್ ಕೇಳೋರ ಮಿಸ್ಟನ್ನ ಯೂಸ್ ಮಾಡಿದೆ. ನಂತರ ಇನ್ನ ಕಾರ್ನರ್ಸಲ್ಲಿ ಸ್ವಲ್ಪ ಗ್ಲಿಟರ್ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಲ್ಯಾಶಸ್ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮಸ್ಕಾರ ಬಳಸ್ದೆ. ಆ್ಯಂಡ್ ನೆಕ್ಸ್ಟು ಪೌಡರ್ ಬ್ಲಷ್ನ ಬಳಸ್ತಾ ಇದ್ದೀನಿ. ಅಫ್ಕೋರ್ಸ್ ನನಗೆ ಸ್ವಲ್ಪ ಬ್ಲಷಲ್ಲಿ ಬ್ಲೈಂಡ್ನೆಸ್ ಜಾಸ್ತಿ, ಅದಕ್ಕೋಸ್ಕರ. ಬಟ್ ಸೆಟ್ಲ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ, ಹಂಗಾಗಿ ಅದನ್ನು ಯೂಸ್ ಮಾಡಿದೆ. ನೆಕ್ಸ್ಟ್ ಲಿಪ್ಸಿಗೆ ನಾನಿವತ್ತು ಸೇಮ್ ನನ್ನ ಫೇವ್ರೆಟ್ ಡಾರ್ಕ್ ಬ್ರೌನ್ ಲಿಪ್ಸ್ಟಿಕ್ನ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿದು ಅಲ್ಲ, ಮಾರ್ಸ್ದು ಅಲ್ಲ. ಮೊನ್ನೆ ನಾನು ಒಂದು ನೋಟ್ ಬುಕ್ ತೊಗೊಂಬರೋಕ್ಕೆ ಅಂತ ಹೋದಾಗ ಅಲ್ಲಿ ಬ್ರೌನ್ ಕಲರ್ ಲಿಪ್ ಲೈನರ್ ಎದ್ದು ಕಾಣ್ತಿತ್ತು, ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದೆ. ಒಂದು ನ್ಯೂಡ್ ಲಿಪ್ಸ್ಟಿಕ್ನ ಡ್ಯಾಬ್ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಿಲ್ಲ, ಜಸ್ಟ್ ಡ್ಯಾಬ್ ಮಾಡ್ತಾ ಇರೋದು ಅಷ್ಟೇ. ಆ್ಯಂಡ್ ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಲಿಪ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಡ್ಯಾಬ್ ಮಾಡ್ತಾ ಇದ್ದೀನಿ, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಇದನ್ನು ಕೂಡ ಅಷ್ಟೇ, ಸೇಮ್ ಲಾಸ್ಟ್ ಟೈಮ್ ಹೇಗೆ ಯೂಸ್ ಮಾಡೋದು ಅದೇ ರೀತಿ. ಬಟ್ ಲಾಸ್ಟ್ ಟೈಮ್ ನಾನು ಮೇಬ್ಲಿನ್ ಅವ್ರದ್ದು ಯೂಸ್ ಮಾಡಿದೆ, ಅದು ಪ್ಲಂಪರು, ಅದಕ್ಕೋಸ್ಕರ ಕಲರ್ ಚೇಂಜ್ ಆಯಿತು ಅದರದ್ದು. ಬಟ್ ಚೆನ್ನಾಗಿ ಸೂಟ್ ಆಯಿತು ಆ ಒಂದು ಲುಕ್. ನನ್ನ ಫೇವ್ರೆಟ್ ಬ್ರೌನ್ ಲಿಪ್ ಲೈನರ್ನ ತೊಗೊಂಡು ಆ್ಯಸ್ ಅ ಕಾಜಲ್ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆನ್ಸ್ ಇರುತ್ತೆ, ಬಟ್ ಫೇರ್ ಸ್ಕಿನ್ ಅವ್ರಿಗೆ ಸೂಪರಾಗಿ ಕಾಣುತ್ತೆ. ಒಂದ್ಸತಿ ಟ್ರೈ ಮಾಡಿ ಆಯಿತಾ, ಬ್ರೌನ್ ಲೈನರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವಾಟರ್ ಲೈನ್ ಕಂಪ್ಲೀಟಾಗಿ ನಾನು ಅಪ್ಲೈ ಮಾಡಿಕೊಂಡೆ.
ತುಂಬ ದಿವಸ ಆದಮೇಲೆ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮುಂಚೆ ತುಂಬ ಇಷ್ಟಪಡ್ತಿದ್ದೆ, ಬಟ್ ಆಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಿಕಾಸ್ ನಂದು ಆಯಿಲಿ ಸ್ಕಿನ್ ಅಂತ ಗೊತ್ತಾದ್ಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅಷ್ಟಕ್ಕಷ್ಟೇ. ಬಟ್ ಕೆಲವೊಂದು ಲುಕ್ಗೆ ಹೈಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇವತ್ತು ಇದನ್ನು ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಲಾಸ್ಟ್ ಲುಕ್ಕು ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗಿರ್ಬೋದು, ಈ ಲುಕ್ ನಿಮಗೆ ಕಡಿಮೆ ಇಷ್ಟ ಆಗಬಹುದು ಅಥವಾ ತುಂಬ ಇಷ್ಟ ಆಗಬಹುದು, ಹೇಳಕ್ಕೆ ಬರಲ್ಲ. ಬಟ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಸ್ಕಿನ್ ಟೋನ್ ಏನಾದರೂ ತುಂಬ ಫೇರ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ಈ ಲುಕ್ ನಿಮಗೆ ಆ್ಯಪ್ಟ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.